ನಮ್ಮ ಆವತ್ತಿನ ಈ ನಮ್ಮ ಎಚ್ ಕಾಂತರಾಜ್ ಅವರು ಸಹಿಯೂ ಅದಕ್ಕಿಲ್ಲ ಅನ್ನುವಂಥ ಮಾತು ಮಾತಾಡಿದ್ದಾರೆ. ಒಟ್ಟಾರೆ ಇವರೆಲ್ಲ ಆರೋಪಗಳನ್ನು ಮಾಡೋದು ನೋಡಿದಾಗ ಈ ವರದಿಯನ್ನು ಇನ್ನು ಮೂರು ಗುಂಪು ಮಾಡೋ ಸಾಧ್ಯತೆಗಳು ಹೆಚ್ಚಿದ್ದಾವ ಅದೊಂದು ಪ್ರಶ್ನೆ ಹೇಳ್ತದೆ. ಆದರೂ ಆಗ್ಬೋದು, ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ BJP ಆಗಿರ್ಬೋದು ಅಥವಾ ನಮ್ಮ JDS ಆಗಿರ್ಬೋದು, ಮೂಲತಃ ಇವರು ಮೇಲ್ವರ್ಗಜನ್ಯ ಸಮಾಜದ ಪರವಾಗಿರುತ್ತಿರುವಂಥವ್ರು ಅಂತ ಈಗಾಗಲೇ ಹಲವು ಸಲ ಸ್ಪಷ್ಟವಾಗಿದೆ. ಆದರೆ ಇತ್ತೀಚಿನ ದಿನದಲ್ಲಿ RSS ತನ್ನ ನಿಲುವಿನಲ್ಲಿ ಕೆಲವೊಂದು ಬದಲಾವಣೆ ಮಾಡ್ಕೊಂಡಂಗೆ ತೋರಿಸ್ಕೊಂಡದ. ಅದನ್ನು ನಾವು ಅಲ್ಲಗಡ್ಲಿಕ್ಕೆ ಆಗೋದಿಲ್ಲ. ಇರ್ಬೋದು, ಬದಲಾದರೂ ಆಗಿರ್ಬೋದು. ಆ ನೆಲೆಯಲ್ಲೇ ಈ ಜಾತಿ ಸಮೀಕ್ಷೆ ನಾವು ಬ್ಯಾಡ್ ಅಂತ ಹೇಳೋದಿಲ್ಲ, ಅದು ಇನ್ನೇಮೆ ಆಗಲಿ ಅಂತೇಳಿ. ಇನ್ನೇಮೆ ಆದಾಗ ಬೇರೆ ಬರ್ತದೆ, ಇದು ತಪ್ಪದ ಅನ್ನೋದು ಒಟ್ಟು ಅಭಿಪ್ರಾಯ. ಆದರೆ ಇದಕ್ಕೆ ನಮ್ಮ H.C. ಮಾದೇವಪ್ಪನವರಾಗಿರ್ಬೋದು, ಸತೀಶ್ ಜಾರಕಿಹೊಳಿಯವರಾಗಿರ್ಬೋದು, ಜೊತೆಗೆ ಸಿದ್ದರಾಮಯ್ಯನವರಾಗಿರ್ಬೋದು, ಎಲ್ಲರೂ ವಿರೋಧ ಮಾಡ್ತಾಯಿದ್ರು. ಇಲ್ಲ, ಸರಿ ಅದ, ಕರೆಕ್ಟ್ ಅದ, 90% ನಕ್ಕಿ ಕರೆಕ್ಟ್ ಅದ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಒಕ್ಕಲಿಗರ ಮೇಲೆ ಹೆಮ್ಮೆ ಉಳ್ಳಂತಹ DK ಅವರು ಸಹ 90% ಕರೆಕ್ಟ್ ಅದು, ಇದು 10% ಯಾವುದಾದ್ರೂ ಹೆಚ್ಚು ಆಗೋದು, 10 ವರ್ಷ ಆಯ್ತು ಹಾಗೆ ಅದ್ರ ಒಪ್ಕೊಳ್ತೀವಿ, ಮತ್ತು ಅದು ಯಾವ ಉಳಿದ್ರೂ ನಾವು ಸೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಭಾಳ ಬದಲಾವಣೆ ಇಲ್ಲ, 100ಕ್ಕೆ 100 ಆಗಲಿಕ್ಕೆ ಸಾಧ್ಯ ಇಲ್ಲ. ಒಂದು 90% ಕರೆಕ್ಟ್ ಅದ, ಮತ್ತೇನು ಉಳಿದು ನಾವು ಸೇರಿಸ್ತೀವಿ ಅಂತ ಕ್ಲಾರಿಫಿಕೇಷನ್ ಕೊಡ್ತಾ ಇದ್ದಾರೆ. ಚರ್ಚೆ ಆಗಲಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಚರ್ಚೆ ಕಡೆಗೆ ಲಕ್ಷ್ಯ ನಮ್ಮ BJPಗರಿಗಿಲ್ಲ. ಇನ್ನು ಅಶೋಕ್ ಅವರು ಮಾಡೋ ಆರೋಪಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. 2021 ಪತ್ರ ಬರೆದಿದ್ದರು ಜಯಪ್ರಕಾಶ್ ಹೆಗಡೆ ಅವರು. ಅದನ್ನು ಇವತ್ತು ಉದಾಹರಣೆ ಇಟ್ಕೊಂಡು ಸರ್ಕಾರದ ಮೇಲೆ ದಾಳಿಯನ್ನು ಮಾಡ್ತಾ ಇದ್ದಾರೆ ಅಶೋಕ್ ಅವರು. ಅದಕ್ಕೆ ಸಿದ್ದರಾಮಯ್ಯ ಮನೆಯಾಗದ ಆ ಒರಿಜಿನಲ್ ಅನ್ನುವಂಥ ಮಾತನ್ನು ಆರೋಪ ಮಾಡಿದ್ದಾರೆ ಅಶೋಕ್ ಅವರು. ಅದಕ್ಕೆ